ಸಿಂಪಲಾಗಿ ಒಂದು ಎಗ್ ರೈಸ್ ಮಾಡ್ತಾಯಿದ್ದೀನಿ. ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಒಂದು ಈರುಳ್ಳಿ, ಇಷ್ಟು ಎಣ್ಣೆ. ಗ್ರೀನ್ ಚಿಲ್ಲಿ, ಸಾಲ್ಟ್, ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಒಂದು 1/4 ಸ್ಪೂನಷ್ಟು, ಸ್ವಲ್ಪನೇ ಹಾಕಿರೋದು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊಟ್ಟೆ ಒಡೆದು ಹಾಕ್ಕೊಡೋಣ. ಇವಾಗ 3 ಮೊಟ್ಟೆ. ಇವಾಗ ಇದನ್ನು ಯೆಲ್ಲೋ ಕಲರಿಂಗ್ ಮಾಡ್ಕೊಳ್ಳಿ ಫಸ್ಟು. ಈರುಳ್ಳಿ ಎಲ್ಲ ಒಂದು ಪಕ್ಕಕ್ಕಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಮಾಡ್ಕೊಂಬಿಟ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಲೆಕೋಸು, ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಇದಕ್ಕೆ ಕರಗಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರೈಸ್ ಹಾಕ್ಕೊಡೋಣ. ರೈಸ್ ಹಾಕ್ಕೊಂಡು ಬ್ಲ್ಯಾಕ್ ಸಾಲ್ಟು, ಬ್ಲ್ಯಾಕ್ ಪೆಪ್ಪರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರೈಸ್ ನೋಡಿ ಸೂಪರಾಗಿ ರೆಡಿಯಾಗಿದೆ. ಸ್ವಲ್ಪ 1-2 ಡ್ರಾಪಷ್ಟು ಸೋಯಾ ಸಾಸ್ ಹಾಕ್ಕೊಡೋಣ. ಭಾಳ ಬೇಡ. ಸಾಕಷ್ಟು. ಸೂಪರಾಗಿ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಕೊತ್ತಂಬರಿ ಸೊಪ್ಪು, ಸೂಪರಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಎಗ್ ರೈಸ್ ಸೂಪರಾಗಿ ಬಂದಿದೆ. ಇದೇ ಥರ ನೀವು ಮಾಡಿಕೊಡಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಇದನ್ನು ಇವಾಗ ಬ್ಯಾಟಿಂಗ್ ಮಾಡ್ತೀವಿ.